ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 13ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಸದುಪಯೋಗ ಪಡಿಸಿಕೊಳ್ಳಿರಿ. ಎಫೆಸದವರಿಗೆ 5ನೇ ಅಧ್ಯಾಯ 16ನೇ ವಚನ. ಇದು ಮೊದಲೇ ಒತ್ತೆ ಇಟ್ಟ ಸಮಯವನ್ನು ಮತ್ತೆ ಪಡೆಯುವುದನ್ನು ಸೂಚಿಸುತ್ತದೆ ಮತ್ತು ಇದು ಹಾಗೆಯೇ ಇದೆ. ಅಂದರೆ ಈ ಜೀವನದ ಚಿಂತೆಗಳು, ಅದರ ಅವಶ್ಯಕತೆಗಳು, ಲೋಕದ ಸಂಪ್ರದಾಯಗಳು, ನಮ್ಮಲ್ಲಿರುವ ಬಿದ್ದು ಹೋದ ಪ್ರವೃತ್ತಿಗಳು ಎಲ್ಲವೂ ಈ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಜೀವನದ ಪ್ರತಿ ಗಂಟೆಯನ್ನು ಹೀರಿಕೊಳ್ಳುತ್ತವೆ. ಆದರೆ ನೂತನ ಸೃಷ್ಟಿಗಳಾಗಿ ನಮ್ಮ ಹೊಸ ನಿರೀಕ್ಷೆಗಳು, ಗುರಿಗಳು ಮತ್ತು ಪ್ರಯಾಸಗಳೆಲ್ಲವೂ ಉನ್ನತವಾದ ಪರಲೋಕದ ರಾಜನ ವಿಷಯಗಳಲ್ಲಿ ಸರಿಯಾಗಿ ಕೇಂದ್ರೀಕೃತವಾಗಿರಬೇಕು. ನೂತನ ಸೃಷ್ಟಿಗಳಾಗಿ ನಮ್ಮದಾಗಿರುವ ಆಶೀರ್ವಾದಗಳು, ವಾಗ್ದಾನಗಳು ಮತ್ತು ಅನುಗ್ರಹಗಳನ್ನು ಪೂರ್ವಾಭ್ಯಾಸದಲ್ಲಿ ಅಧ್ಯಯನ ಮಾಡಲು ಮತ್ತು ನಮ್ಮನ್ನು ಪುನಶ್ಚೇತನಗೊಳಿಸಲು ಅಗತ್ಯವಾದ ಸಮಯವನ್ನು ನಾವು ಎಲ್ಲಿ ಪಡೆಯಬಹುದು ಮತ್ತು ಈ ಸುವಾರ್ತೆಯನ್ನು ಇತರರಿಗೆ ಹೇಳಲು ನಾವು ಸಮಯವನ್ನು ಎಲ್ಲಿ ಪಡೆಯಬಹುದು? ಈ ಲೋಕದ ಆತ್ಮವು ನಮ್ಮನ್ನು ನಡೆಸಲು ನಾವು ಅನುಮತಿಸಿದರೆ ಈ ಮೇಲಿನ ಯಾವುದೇ ವಿಷಯಗಳಿಗೆ ನಮಗೆ ಸಮಯವಿರುವುದಿಲ್ಲ ಮತ್ತು ನಾವು ವಿಫಲರಾಗುತ್ತೇವೆ. ಆದರೆ ಕರ್ತನ ಬುದ್ಧಿಯುಳ್ಳ ಮಕ್ಕಳಾಗಿದ್ದು ಮತ್ತು ಬುದ್ಧಿ ಇಲ್ಲದ ಮಕ್ಕಳಂತೆ ಇರದೆ ನಾವು ಪರಲೋಕದ ವಿಷಯಗಳಲ್ಲಿ ಅಧಿಕ ಪ್ರಾಮುಖ್ಯತೆಯನ್ನು ನೋಡಿ ಪ್ರಶಂಸಿಸುತ್ತೇವೆ ಮತ್ತು ಪರಲೋಕದ ದಯೆಯನ್ನು ಹೊಂದುತ್ತಾಗಿ ಈ ಲೋಕದ ಆಸಕ್ತಿಗಳು ಮತ್ತು ಮಹತ್ವಾಕಾಂಕ್ಷೆಗಳನ್ನು ತ್ಯಾಗ ಬಲಿ ಸಲ್ಲಿಸಲು ಸಿದ್ಧರಾಗುತ್ತೇವೆ. ಹೀಗೆ ನಾವು ಈ ಹಿಂದೆ ಲೋಕದ ವಿಷಯಗಳಿಗಾಗಿ ಕಳೆದ ಸಮಯವನ್ನು ಪುನಃ ಪಡೆದುಕೊಳ್ಳಬಹುದು ಅಥವಾ ಕೊಂಡುಕೊಳ್ಳಬಹುದು. ಇನ್ನು ಮುಂದೆ ಇಂತಹ ಸಮಯವನ್ನು ನಮ್ಮ ಮತ್ತು ಇತರ ನೂತನ ಸೃಷ್ಟಿಯ ಹಿತಾಸಕ್ತಿಯಲ್ಲಿ ಹಾಗೂ ನಮ್ಮ ಕರ್ತನ ಮತ್ತು ಯಜಮಾನನ ಸೇವೆಯಲ್ಲಿ ಕಳೆಯಬಹುದು. ಕರ್ತನಿಗಾಗಿ ನಮ್ಮಲ್ಲಿರುವ ಎಲ್ಲವನ್ನು ಪ್ರತಿಷ್ಠೆಪಡಿಸಿದ್ದೇವೆ. ಅವುಗಳು ಈಗಿರುವ ಜೀವನಕ್ಕೆ ಪ್ರಾಮಾಣಿಕವಾಗಿ ಒದಗಿಸಲು ಅಗತ್ಯವಾದ ಎಲ್ಲ ವಿಷಯಗಳಿಗಿಂತ ಪರಲೋಕ ವಿಷಯಗಳು ಬಹಳ ಮೇಲಾಗಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಎಂಬುದೇ. ಆಮೆನ್.